ಮಹನೀಯರೇ, ತ್ಯಾಗರಾಜರು ಹೇಳಿದ ಹಾಗೆ ಎಲ್ಲ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿ ನಾನು ಮಾತಾಡ್ತಾ ಹೋದ್ರೆ ಕಷ್ಟ ಆಗಬಹುದು. ಹೀಗಾಗಿ ಎಂದರೋ ಮಹಾನುಭಾವಲು అందరికీ నా ವಂದನములు. ವೇದಿಕೆಯ ಮೇಲೆ ಇರ್ತಕ್ಕಂಥ ಮಹನೀಯರಿಗೆ, ವೇದಿಕೆಯ ಮುಂದ್ಗಡೆ ಇರ್ತಕ್ಕಂಥ ಮಹನೀಯರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಮಹಾನ್ ದೇಶಭಕ್ತ, ರಾಷ್ಟ್ರ ನಿರ್ಮಾಣಕ, ಸರ್ವ ಜನಗಳ ಉದ್ಧಾರಕ, ರಾಜಧರ್ಮವನ್ನ ಪರಿಪೂರ್ಣವಾಗಿ ಪಾಲನೆ ಮಾಡಿದ ರಾಜ ಆದರೂ ಕೂಡ ಸಾಮಂತ ಅನಿಸಿಕೊಂಡಿರ್ತಕ್ಕಂಥ ಕನ್ನಡದ ಪುತ್ರ ನಾಡಪ್ರಭು ಕೆಂಪೇಗೌಡರಿಗೆ ಮೊದಲಿಗೆ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಮಾನ್ಯರೇ, ಕೋಲಾರ ಜಿಲ್ಲೆ ಎಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲೆ ಅಂದ್ರೆ, ನಾಡಪ್ರಭು ಕೆಂಪೇಗೌಡರು ಯಾವ ಬೆಂಗಳೂರು ನಗರವನ್ನ ಕಟ್ಟಿ ಉದ್ಧಾರ ಮಾಡಿದ್ರು, ಕರ್ನಾಟಕಕ್ಕೆ ಕೇಂದ್ರವಾಗಿರ್ತಕ್ಕಂಥ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರವನ್ನು ನಮಗೆ ಕೊಟ್ಟರು, ಅವರ ಮೂಲ ಪುರುಷರು ಬಂದಿರತಕ್ಕಂಥ ಅದು ಕೋಲಾರ ಜಿಲ್ಲೆಯಿಂದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಅವರ ಮೂಲ ಪುರುಷರನ್ನ ನಾವು ಕಾಣಬಹುದಾಗಿದೆ. ಪುತ್ತೂರು ಅಥವಾ ಉತ್ತೂರು ಅವರ ಮೂಲ ಪುರುಷರ ಊರು. ಕೋಲಾರ ಅಲ್ಲ, ಮುಳಬಾಗಿಲು ತಾಲೂಕು ಸೇರ್ಕೊಂಡಿದೆ. ಅದಕ್ಕೆ ನಾವು ಹೋಗಿದ್ವಿ, ಅಲ್ಲಿಗೆ ಹೋಗಿ ಅದನ್ನ, ಹೌದಾ, ಸೊ ನಾವಲ್ಲಿ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದ್ವಿ, ಕೋಲಾರ ತಾಲೂಕು. ಆದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಈ ಪರಿಪೂರ್ಣ ಜಾಗವನ್ನ, ಈ ಪ್ರಾಂತ್ಯವನ್ನ ಒಂದು ಕಾಲಕ್ಕೆ ಬರಡು ನಾಡು ಅಂತ ಕರೀತಾ ಇದ್ರು. ಮಳೆ ಇಲ್ಲದಿರ್ತಕ್ಕಂಥ ನಾಡು. ಅದನ್ನ ಯಾವುದಕ್ಕೂ ಭೌಗೋಳಿಕವಾಗಿ ಹೇಳಬೇಕು ಅಂದ್ರೆ ಬಹಳ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಒಂದು ಪ್ರಾಂತ್ಯ ಅಂತಕ್ಕಂಥ, ಅದನ್ನ ಮುರುಸು ನಾಡು ಅಂತ ಕರೀತಾರೆ. ಮೊರಸು ನಾಡು, ಮುರುಸು ನಾಡು, ಮೋಪು ನಾಡು, ಮಪಿಪ ನಾಡು, ಹೀಗೆ ತೆಲುಗು ಮತ್ತು ಕನ್ನಡದ ಪರ್ಯಾಯ ಭಾಷೆಗಳಲ್ಲಿ ಅದನ್ನು ಕರೀತಾರೆ. ಮೊರಸು ಅಂದ್ರೆ ಏನಂದ್ರೆ ಬಹಳ ಕಷ್ಟವಾಗಿ ನಮಗೆ ಎಪಿಗ್ರಾಫಿಯ ಬ್ರಿಟಾನಿಕಾದಲ್ಲಿ ಅರ್ಥ ಕೊಡುತ್ತೆ. ಏನಂದ್ರೆ ಎ ಲ್ಯಾಂಡ್ ಆಫ್ ಟಗ್ ಜಿಯೋಗ್ರಫಿ, ಬಹಳ ಗಟ್ಟಿ ಮತ್ತು ಬಹಳ ಕಲ್ಲು ಮಣ್ಣು ಗುಡ್ಡಗಳಿಂದ ತುಂಬಿರ್ತಕ್ಕಂಥ ಭೂಗೋಳವನ್ನ ಮೊರಸು ಅಂತ ಹೇಳ್ತಾರೆ. ಕಾರಣಾಂತರಗಳಿಂದ ನಮಗೆ ಎಪಿಗ್ರಫಿ ಇಂಡಿಕಾದಲ್ಲೂ ಅದರ ಅರ್ಥ ಇಲ್ಲ, ನಮ್ಮ ನಿಘಂಟುವಿನಲ್ಲಿ ಕೂಡ ಅರ್ಥ ಇಲ್ಲ. ಇಂಥ ಒಂದು ಗಟ್ಟಿ ನಾಡಿನಿಂದ ಹುಟ್ಟಿ ಬಂದಿರತಕ್ಕಂಥ ಅವರು ನಮ್ಮ ಕೆಂಪೇಗೌಡರ ಮೂಲ ಪುರುಷರು. ನಿಮಗೆಲ್ಲ ಗೊತ್ತಿರಬಹುದು, ಒಂದು ಕತೆ ಹೇಳ್ತಾ ಹೋಗ್ತಾರೆ. ಕೆಂಪೇಗೌಡರ ಮೂಲ ಪುರುಷರು ರಣಭೈರೇಗೌಡರು ಅಂತ. ಭೈರದೇವ, ಭೈರಗೌಡ ಅಂತಕ್ಕಂಥ ಅವರು ಆವತಿಗೆ ಬಂದ ಮೇಲೆ ರಣಭೈರೇಗೌಡರಾದರು. ಕಥೆಗಳು ಹೇಳೋದೇನಪ್ಪ ಅಂದ್ರೆ, ತಮಿಳುನಾಡಿನ ಒಂದು ಜಾಗದಿಂದ ಬಂದಿರತಕ್ಕಂಥವರು ಯಳವಂಜಿ ಪುತ್ತೂರು, ಕಾಂಚಿಯ ಹತ್ರ ಯಳವಂಜಿ ಪುತ್ತೂರು ಅಂತಕ್ಕಂಥ ಜಾಗದಿಂದ ಬಂದ್ರು ಅಂತಕ್ಕಂಥ ಮಾತನ್ನ ನಮಗೆ BL ರೈಸ್ ಅವರು, SU ಕಾಮತ್ ಅವರು ಮತ್ತು ಕರ್ನಾಟಕ ಗೆಜೆಟಿಯರು ಇವೆಲ್ಲ ಕೂಡ ಕೊಡ್ತಾ ಹೋಗ್ತಾರೆ. ಆದ್ರೆ ಅದನ್ನ ಆಳವಾಗಿ ವಿಮರ್ಶೆ ಮಾಡಲಿಕ್ಕೆ ಹೋದಾಗ ಗೊತ್ತಾಯ್ತು, ಅವರು ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದ್ರೆ, ರಣಭೈರೇಗೌಡರಾದ್ರು ತಮಿಳುನಾಡಿನಿಂದ ಬಂದಿದ್ರೆ ಅವ್ರ ಹೆಸರು ಬೈರೇಗೌಡ ಅಂತ ಇರ್ತಾ ಇಲ್ಲ, ಬೈರೇಗೌಂಡರ್ ಅಂತ ಇರ್ತಾ ಇತ್ತು. ಬೈರಗೌಂಡ ಇರ್ಬೇಕಾಗಿತ್ತು, ಬೈರೇಗೌಡ ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಇನ್ನೊಂದು ಕತೆ ಹೇಳ್ತಾರೆ. ಏನಂದ್ರೆ, ಅದೊಂದು ಕತೆ ಇದೆ, ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ಕತೆ ಅನಿಸ್ತದೆ.
ರಣಭೈರೇಗೌಡರಿಗೆ ಒಂದು ಮಗಳಿದ್ಲು, ಬಹಳ ಸುಂದರವಾಗಿರ್ತಕ್ಕಂಥ ಮಗಳು. ಆ ಮಗಳ ಸೌಂದರ್ಯಕ್ಕೆ ಮಾರು ಹೋಗಿ ಸೆಲ್ವನಾಯಕ ಅಂತಕ್ಕಂಥ ಒಬ್ಬ ನಾಯಕ ಪಾಳೆಗಾರ ಆಕೆ ಮೇಲೆ ಕಣ್ಣು ಹಾಕ್ದ ಮತ್ತು ಸ್ವಲ್ಪ ರದ್ದಂತ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಊರನ್ನ ಬಿಟ್ಟು ಅವ್ರು ಬರ್ಬೇಕಾಗಿ ಬರ್ತದೆ. ರಾತ್ರಿ 7 ಜನ ಸಹೋದರರ ಒಡಗೂಡಿ ರಣಭೈರೇಗೌಡರು 7 ಬಂಡಿಗಳನ್ನ ಕಟ್ಕೊಂಡು ಅಲ್ಲಿಂದ ಬಂದರು ಅಂತಕ್ಕಂಥ ಕಥೆ ಹೇಳ್ತಾರೆ. ವಲಸೆ ಬಂದ್ಬಿಟ್ರು ಅವರು ಕರ್ನಾಟಕಕ್ಕೆ. ಆದ್ರೆ ಆ ಕಥೆ ಏನ್ ಹೇಳುತ್ತಂದ್ರೆ, ರಾತ್ರಿ ಅಲ್ಲಿಂದ ಬಂದ್ರು. ಜಿನಿತಕ್ಕಂಥ ಮಳೆ, ಕತ್ತಲು ಮತ್ತು ಬರ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಪಾಲಾರ್ ನದಿ ಉಕ್ಕಿ ಹರಿತಾ ಇರ್ತದೆ. ಉಕ್ಕಿ ಹರಿತಾ ಇರ್ತಕ್ಕಂಥ ನದಿಯನ್ನು ದಾಟಬೇಕಾದ್ರೆ ಕಷ್ಟ ಆಗುತ್ತೆ. ಆಗ ರಣಭೈರೇಗೌಡರ ಮಗಳು ದೊಡ್ಡಮ್ಮ ನದಿಗೆ ಪ್ರಾರ್ಥನೆ ಮಾಡ್ತಾಳೆ. ಕುಲದೇವತೆಯಾಗಿರ್ತಕ್ಕಂಥ ಕೆಂಪಮ್ಮನಿಗೆ ಪ್ರಾರ್ಥನೆ ಮಾಡ್ತಾಳೆ. ಕುಲದೈವವಾಗಿರ್ತಕ್ಕಂಥ ಈಶ್ವರನಿಗೆ ಪ್ರಾರ್ಥನೆ ಮಾಡ್ತಾಳೆ. ಈ ಒಂದು ಹೊಳೆಯ ನೀರು ಕಡಿಮೆ ಆಗಿದ್ದೆ ಆದ್ರೆ ನಾನು ನನ್ನ ಓಲಿಯನ್ನ ಸಮರ್ಪಣೆ ಮಾಡ್ತೀನಿ ಮತ್ತು ಒಂದು ಬೆರಳನ್ನ ಕೊಡ್ತೀನಿ ಅಂತಕ್ಕಂಥದ್ದಾಗಿ ಪ್ರಾರ್ಥನೆ ಮಾಡಲು ಈ ಬಂಡಿ ದೇವರ ಒಂದು ಏನು ಆರಾಧನೆ ಅಥವಾ ಉತ್ಸವ ಏನ್ ಮಾಡ್ತಾರೆ ಅದರ ಪ್ರಯುಕ್ತವಾಗಿ ಬಂತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ ಅದು ಒಬ್ಬ ಖಳನಾಯಕನಿಗೆ ಅಂಜಿಕೊಂಡು ಭಯಪಟ್ಟುಕೊಂಡು 7 ಜನ ಬಂಡಿಗಳಲ್ಲಿ ಸಾಮಾನು ಸರಂಜಾಮು ತುಂಬಿಕೊಂಡು ಆವತಿಯವರೆಗೆ ಬರಬೇಕು. ಅಂದ್ರೆ ಆವತಿಯಿಂದ ಇವತ್ತು ನೀವು ಕಾಂಚೀಪುರವನ್ನ ದೂರ ಲೆಕ್ಕ ಹಾಕಿದ್ರೆ ಒಂದು ಟ್ರೈನಲ್ಲಿ ಬಂದು ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಒಂದು ರಾತ್ರಿಯಲ್ಲಿ ಸುಮಾರು 650 ಕಿಲೋಮೀಟರ್ ಆಗುತ್ತೆ. ಸೊ 650 ಕಿಲೋಮೀಟರ್ ದಾಟಿ ಅವ್ರಿಗೆ ಇಲ್ಲಿ ಬಂದ್ರು ಅಂತಕ್ಕಂಥ ಮಾತು ಯಾಕೋ ನಮ್ಗೆ ಹಿಡಿಸಲಿಲ್ಲ, ಕಷ್ಟ ಆಯ್ತು. ಒಂದೇ ರಾತ್ರಿಯಲ್ಲಿ ಬಂದು ಆವತಿಯಲ್ಲಿ ನೆಲೆಸಿದ್ರು ಅಂತಕ್ಕಂಥ ಕತೆ ನಿಜವಾಗಿಯೂ ಆಗಿದ್ರೆ ಬೇರೆ ಯಾವುದೋ ಬೇರೆ ಜಾಗ ಇರಬೇಕು ಅಂತಕ್ಕಂಥದನ್ನ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದೆ ಈ ಒಂದು ಏನು ನಮ್ಮ ಕೋಲಾರ ಜಿಲ್ಲೆಯ ಊರು ಪುತ್ತೂರು. ಅಲ್ಲೂ ಕೂಡ ನಮಗೆ ಪಾಲಾ ನದಿಯನ್ನು ದಾಟಿ ಬರಬೇಕಾಗಿರೋ ಪ್ರಸಂಗ ಬರ್ತದೆ. ಹೀಗಾಗಿ ಅವರು ಇಲ್ಲಿಗೆ ಬಂದ್ರು. ಅದ್ರ ವಿಶೇಷ ಏನ್ ಗೊತ್ತಾ, 1320ರಿಂದ 1342ರವರೆಗೆ ನಮಗೆ ರಣಭೈರೇಗೌಡರ ಇತಿಹಾಸವನ್ನು ಕಾಣ್ತೀವಿ ನಾವು. 1320ರಿಂದ 42 ಅಂದ್ರೆ ಇಮ್ಯಾಜಿನ್, ದೇರ್ ವಾಸ್ ನೋ ವಿಜಯನಗರ ಎಂಪೈರ್ ಅಟ್ ದ ಟೈಮ್. ವಿಜಯನಗರ ಸಾಮ್ರಾಜ್ಯ ಇನ್ನೂ ಸ್ಥಾಪನೆಯೇ ಆಗಿರಲಿಲ್ಲ. ಹೀಗಾಗಿ ಕೆಂಪೇಗೌಡರ ಮೂಲ ಪುರುಷರಿದ್ದ ಕಾಲಕ್ಕೆ ಹೊಯ್ಸಳರ ಸಾಮಂತಿಕೆಯ ಒಂದು ತತ್ವ ಇತ್ತು ಇಲ್ಲಿ. ಹೊಯ್ಸಳರ ಕೊನೆ ದೊರೆಯಾಗಿರ್ತಕ್ಕಂಥ 3ನೇ ನರಸಿಂಹನಿಗೆ 2 ಮಕ್ಕಳಿದ್ರು. ಒಬ್ಬ 4ನೇ ಬಳ್ಳಾಳ, ಮತ್ತೊಬ್ಬ ವಿಶ್ವನಾಥ ಅಂತ. ಆ ವಿಶ್ವನಾಥನಾಗಿರ್ತಕ್ಕಂಥ ಅವನು ದಕ್ಷಿಣಕ್ಕೆ ಬಂದ್ಬಿಡ್ತಾನೆ. ಇವತ್ತು ನಾವು ಕೋಲಾರ ಪ್ರಾಂತ್ಯ ವಿಜೇತಮಂಗಳ ಅಂದ್ರೆ ಬೇತಮಂಗಳದಲ್ಲಿ ಅವನ ರಾಜಧಾನಿಯಾಗಿತ್ತು. ಅಲ್ಲಿ ಇಲ್ಲಿಯ ಜನರನ್ನೇ, ಇಲ್ಲಿಯ ನಾಯಕರುಗಳನ್ನೇ ಪಾಳೆಗಾರರನ್ನಾಗಿ ಮಾಡಿ ಟ್ಯಾಕ್ಸ್ ಕಲೆಕ್ಟರ್ಸ್ ಆಗಿ ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಾನೆ. ಹೀಗಾಗ್ಬಿಟ್ಟು ಆ ಕಾಲದಲ್ಲಿ ಅಂದ್ರೆ ರಣಭೈರೇಗೌಡರ ಕಾಲ ಅಂತಕ್ಕಂಥದ್ದು ಹೊಯ್ಸಳ ಕಾಲಕ್ಕೆ ಹೋಗ್ತಕ್ಕಂಥ ಕಾಲವಾಗುತ್ತೆ. ಅಷ್ಟೊಂದು ದೊಡ್ಡ ಇತಿಹಾಸ ನಮ್ಮ ಕೆಂಪೇಗೌಡರ ಒಂದು ಏನು ವಂಶಕ್ಕೆ ಕಾಣ್ತಾ ಹೋಗ್ತೀವಿ. ಇದು ಬಹಳ ದೊಡ್ಡ ಇತಿಹಾಸ. ಯಾಕಂದ್ರೆ 1320ರಿಂದ ಕೊನೆಯ ಕಾಲ ಅಂದ್ರೆ 1728, ಸುಮಾರು 408 ವರ್ಷಗಳ ಕಾಲದ ಇತಿಹಾಸ ಕೆಂಪೇಗೌಡರ ವಂಶಾವಳಿಗಿದೆ. ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಕ್ಕಂಥ ಬರೀ 229 ವರ್ಷಗಳು ಮಾತ್ರ, 336ರಿಂದ 1565ರವರೆಗೆ. ವಿಧಿಯ ಆಟ ಅನಿಸ್ತದೆ. ಕಾರಣಾಂತರದಿಂದ ಹಾಗೆ ವಿಜಯನಗರ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಯಿತು. ಆದರೆ ಪಾಳೆಗಾರರಾಗಿ ಬಂದಿರತಕ್ಕಂಥ ಕೆಲವು ನಾಯಕರು ನಂತರ ಕೇವಲ ಸಾಮಂತಕರಾಗಿ ಮತ್ತು ಅವರ ಅನುಯಾಯಿಗಳಾಗಿ ಹಾಗೆ ಉಳಿದಿರುವಂತಕ್ಕಂಥದ್ದು ಒಂದು ಐತಿಹಾಸಿಕ ವಾಸ್ತವಾಂಶ. ಅದನ್ನು ನೋಡಬೇಕಾಗುತ್ತೆ. ನಮಗೆ
ರಣಭೈರೇಗೌಡರಿಂದ ಶುರು ಮಾಡಿಕೊಂಡು ಅವರ 7 ಜನ ಸಹೋದರರು ಏನು ಬಂದ್ರು ಆವತಿಯಲ್ಲಿ, ಇವತ್ತು ನೀವು ಆವತಿಗೆ ಹೋದ್ರೆ ಅಲ್ಲಿ 5 ಪಂಚ ಶೃಂಗಗಳು, ಬೆಟ್ಟಗಳು ಅಂತಕ್ಕಂಥವಿವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಂತ್ಯ. ಅಲ್ಲಿ ಗೌತಮಗಿರಿ ಅಂತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಬೆಟ್ಟ ಇದೆ. ಅದರ ಮುಂಭಾಗದಲ್ಲಿ ಬರ್ತಕ್ಕಂಥ ಬೆಟ್ಟವನ್ನ ನಾವು ಕೋಳಿಗುಡ್ಡ ಅಂತ ಹೇಳ್ತೀವಿ. ಆ ಕೋಳಿಗುಡ್ಡದಲ್ಲಿ ರಣಭೈರೇಗೌಡರು ತಮ್ಮ ಒಂದು ಟೆಂಟ್ ಅನ್ನು ಹಾಕೊಳ್ತಾರೆ. ಅಲ್ಲಿಂದಾನೇ ಅವರು ಜೀವನ ಶುರು ಮಾಡಿದ್ರು ಅಂತಕ್ಕಂಥ. ರಣಭೈರೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಾಗಿರ್ಲಿಲ್ಲ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಇನ್ನೂ ಬಂದೇ ಇರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಬರ್ತಕ್ಕಂಥ ಕಾಲಕ್ಕೆ ನಾವು ಕಾಣ್ತಕ್ಕಂಥ ಕೆಂಪೇಗೌಡರ ಮನೆತನದವರು ಬೇರೆ ಇತಿಹಾಸ ಬೇರೆ ಜನ ಕಾಣ್ತಾ ಹೋಗ್ತೀವಿ. 7 ಜನ ಸಹೋದರರು ಯಾರು ಅಂದ್ರೆ ಮಲ್ಲ ಬೈರೇಗೌಡ, ಸಣ್ಣ ಬೈರೇಗೌಡ, ವೀರೇಗೌಡ, ಮರಿಗೌಡ, ಗಿಡ್ಡೇಗೌಡ, ತಮ್ಮೇಗೌಡ, ಗಿಡ್ಡಪ್ಪಗೌಡ, ಇವರೆಲ್ಲ ಅವರ ಸಹೋದರರು. ಇವರು ಆವತಿಯಿಂದ ಏನ್ ಮಾಡಿದ್ರು ಅಂದ್ರೆ 7 ವಿಭಿನ್ನವಾಗಿರ್ತಕ್ಕಂತಹ ಪ್ರಾಂತ್ಯಗಳಿಗೆ ಹೋಗಿ ಅವರು ನೆಲೆಸ್ಕೋತಾರೆ. ಅಣ್ಣನ ಒಂದು ಆಜ್ಞೆಯ ಮೇರೆಗೆ ಮಡಕಸಿರ, ಮಧುಗಿರಿ, ಕೊರಟಗೆರೆ, ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಆಮೇಲೆ ನಂದಿ ಬೆಟ್ಟ, ಯಲಹಂಕ, ಈ ಒಂದು ಪ್ರಾಂತ್ಯಗಳೆಲ್ಲ, ಸುಗುಟೂರು, ಈ ಎಲ್ಲಾ ಪ್ರಾಂತ್ಯಗಳು ಬಂದು ಅವ್ರು ನೆಲೆಸ್ಕೋತಾರೆ. ಇವತ್ತಿಗಾಗಿ ಏನಾಗಿದೆ ಅಂದ್ರೆ ಅವರ ಮೂಲ ಅಂತಕ್ಕಂಥದ್ದು ಕೇವಲ ಮೊದಲನೇ ಕೆಂಪೇಗೌಡರಿಗೆ ಅಷ್ಟೇ ಸೀಮಿತ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಇರತಕ್ಕಂಥ ಈ ಎಲ್ಲಾ ಕವಲುಗಳಿಗೆಲ್ಲ ನಾವು ನೋಡ್ಬೇಕಾಗತ್ತೆ. ಕೆಂಪೇಗೌಡರ ಒಂದು ವಂಶಾವಳಿ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿ ಹರಡಿಕೊಂಡಿದೆ. ಉಮ್ಮತ್ತೂರು ಪಾಳೆಗಾರರು ಅಂತಕ್ಕಂಥವ್ರಿದ್ರು. ಈ ಉಮ್ಮತ್ತೂರು ಪಾಳೆಗಾರರಾಗಿರ್ತಕ್ಕಂಥವ್ರು ಕೂಡ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಾಗಿದ್ರು. ಆದ್ರೆ ನರಸನಾಯಕನ ಕಾಲದಲ್ಲಿ ಒಂದು ದಂಗೆ ಹೇಳುತ್ತೆ. ನರಸನಾಯಕ ಯಾರಂದ್ರೆ ಕೃಷ್ಣದೇವರಾಯನ ತಂದೆ. ನರಸನಾಯಕನ ಕಾಲದಲ್ಲಿ ದಂಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಶ್ರೀರಂಗಪಟ್ಟಣದ ಮೇಲೆ ಕೃಷ್ಣದೇವರಾಯ ಮೊದಲ ಯುದ್ಧವನ್ನ ಶ್ರೀರಂಗಪಟ್ಟಣದ ಮೇಲೆ ಅಲ್ಲ, ಉಮ್ಮತ್ತೂರ ಮೇಲೆ ಮೊದಲ ಯುದ್ಧವನ್ನ ಮಾಡ್ತಾರೆ. ಅದು ಅವರ ಮೊದಲ ಯುದ್ಧ 1509ರಲ್ಲಿ. 1509ರಲ್ಲಿ ಯುದ್ಧ ಮಾಡಿದಾಗ ಉಮ್ಮತ್ತೂರಿನ ಒಂದು ಪ್ರಾಂತ್ಯಗಳನ್ನ ಅವರು ಏನ್ ಮಾಡ್ತಾರೆ ಅಂದ್ರೆ 3 ಭಾಗವಾಗಿ ಮಾಡ್ತಾರೆ. 3 ಭಾಗವಾಗಿ ಮಾಡಿ 3 ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡ್ತಾರೆ. ಉಮ್ಮತ್ತೂರನ್ನ ಒಂದು ಮೈಸೂರಿಗೆ ಸೇರಿಸ್ತಾರೆ, ಮತ್ತೊಂದು ಶ್ರೀರಂಗಪಟ್ಟಣಕ್ಕೆ ಕೊಡ್ತಾರೆ, ಮತ್ತೊಂದು ಬೆಂಗಳೂರಿಗೆ ಕೊಡ್ತಾರೆ. ಕೆಂಪನಂಜಯ್ಯ ಅಂತಕ್ಕಂಥವ್ರು ಬೆಂಗಳೂರಿನ ಆಗ ಯಲಹಂಕದಲ್ಲಿ ಇರ್ತಕ್ಕಂಥ ನಾಯಕರಾಗಿದ್ದರು. ಹಾಗೆ ನೋಡ್ಬೇಕು ಅಂದ್ರೆ ಕರ್ನಾಟಕದ ದಕ್ಷಿಣ ಭಾಗದ ಅನೇಕ ನಾಯಕಗಳಾಗಿರ್ತಕ್ಕಂಥ ಬಹುತೇಕವಾಗಿ ಈ ಒಕ್ಕಲಿಗ ಕುಟುಂಬರಾಗಿರ್ತಕ್ಕಂಥ ಗೌಡ ಮನತಕ್ಕೆ ಸೇರಿರ್ತಕ್ಕಂಥವರೇ ಆಗಿದ್ರು. ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ವಿಜಯನಗರ ಸಾಮ್ರಾಜ್ಯದ ಮಹಾರಾಣಿ ತಿರುಮಲ ದೇವಿ, ಶ್ರೀಕೃಷ್ಣ ದೇವರಾಯನ ಹೆಂಡತಿಯಾಗಿರ್ತಕ್ಕಂಥ ತಿರುಮಲ ದೇವಿ ಇದೇ ಶ್ರೀರಂಗಪಟ್ಟಣದ ಹೆಣ್ಣು ಮಗಳು, ವೀರೇಗೌಡನ ಮಗಳು. ಆ ವೀರೇಗೌಡ ಯಾರು ಅಂದ್ರೆ ಇದೇ ಮುರುಸು ಒಕ್ಕಲಿಗರ ಒಬ್ಬ ಸಂತತಿಯಾಗಿರ್ತಕ್ಕಂಥ. ಹೀಗಾಗಿ ಈ ಮುರುಸು ಮನೆತನ ಅಂತಕ್ಕಂಥದ್ದು ಏನಿದೆ ಕೋಲಾರ ಪ್ರಾಂತ್ಯದಿಂದ ಶುರುವಾಗಿರ್ತಕ್ಕಂಥದ್ದು ಪರಿಪೂರ್ಣವಾಗಿ ಕರ್ನಾಟಕದ ದಕ್ಷಿಣ ಭಾಗವೆಲ್ಲ ಹಬ್ಬಿಕೊಂಡು ಇವತ್ತು ಅನೇಕ ಸಾಮಂತಿಗಳು ಅಂತಕ್ಕಂಥದನ್ನ ತಯಾರು ಮಾಡಿಕೊಂಡು 14, 15 ಮತ್ತು 16 ಶತಮಾನಕ್ಕೆ ಬಂದಾಗ ಪ್ರಾಬಲ್ಯವನ್ನು ರಾಜಕೀಯವಾಗಿ ಪಡ್ಕೊಂಡಿತ್ತು ಅಂತಕ್ಕಂಥದ್ದು ವಿಶೇಷ ಅಂತ ಹೇಳಬೇಕಾಗುತ್ತೆ. ಮತ್ತು ನಂಜೇಗೌಡರು, ಕೆಂಪನಂಜೇಗೌಡರು ಮೊದಲನೇ ಕೆಂಪೇಗೌಡರ ತಂದೆಯಾಗಿರ್ತಕ್ಕಂಥ ಅವರು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಆಧಿಪತ್ಯವನ್ನ ಒಪ್ಪಿಕೊಂಡು ಕೃಷ್ಣದೇವರಾಯನ ಅಧೀನಕ್ಕೆ ಬರತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಇತಿಹಾಸದಲ್ಲಿ ನಮಗೆ ಹೇಳ್ತಕ್ಕಂಥದ್ದು ಕೆಂಪೇಗೌಡರ ಮೂಲ ಇತಿಹಾಸದ ಬಗ್ಗೆ ಹೇಳ್ತಕ್ಕಂಥದ್ದು ಬರೀ 20%, ಹೇಳದೇ ಇರ್ತಕ್ಕಂಥದ್ದು 80% ಇದೆ. ಬಹುಶಃ ಅದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಅವರು ಸಂಶೋಧಕರು ಮತ್ತು ಇತಿಹಾಸಕಾರರಾಗಿರ್ತಕ್ಕಂಥ ನಾವೇ ಅಂತ ಹೇಳಬೇಕಾಗತ್ತೆ, ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ಯಾಕಂದ್ರೆ ಕೆಂಪೇಗೌಡರ ಇತಿಹಾಸಕ್ಕೆ ಸರಿಯಾಗಿರ್ತಕ್ಕಂಥ ನ್ಯಾಯವನ್ನ ಒದಗಿಸಿಕೊಟ್ಟಿಲ್ಲ. ನಾನು 2014ರಲ್ಲಿ ಡೈರೆಕ್ಟರ್ ಆಗಿ ಕೆಂಪೇಗೌಡ ಅಧ್ಯಯನ ಕೇಂದ್ರಕ್ಕೆ ಡೈರೆಕ್ಟರ್ ಆಗಿ ಹೋದಾಗ ನಮ್ಮ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಅವರು ಆಗ ರಿಜಿಸ್ಟ್ರಾರ್ ಆಗಿದ್ರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ತುಂಬಾ ನಮಗೆ ಪ್ರೋತ್ಸಾಹ ಮಾಡಿದ್ರು.
ಅದಕ್ಕಿಂತ ಮುಂಚೆನೆ ಅವರು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿ ಏನೋ ಒಂದು ಪೀಠವನ್ನು ತರತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು. 20 ಲಕ್ಷ ರೂಪಾಯಿ ಆಗಾಗಲೇ BBMP ಇಂದ ಅವ್ರು ತಂದಿದ್ರು. ನನ್ನ ಅದೃಷ್ಟ ಏನು ಅಂದ್ರೆ, ನಾನು ಫೆಬ್ರವರಿ 2014 ಡೈರೆಕ್ಟರ್ ಆಗಿ ಏನೋ ಅಧಿಕಾರ ವಹಿಸಿಕೊಂಡೆ. ಮೇ ಜೂನ್ ಅಲ್ಲಿ ಕೆಂಪೇಗೌಡರ ಸಮಾಧಿ ನಮಗೆ ಸಿಕ್ತು. ಕೆಂಪಾಪುರ ಅಂತಕ್ಕಂಥ ಒಂದು ಊರಲ್ಲಿ, ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿ ಕೆಂಪೇಗೌಡರ ಸಮಾಧಿ ಸಿಕ್ತು. ಆ ಸಮಾಧಿ ಅಂತಕ್ಕಂಥದ್ದು ಕೆಂಪೇಗೌಡರನ್ನ ಅವರ ಸಮಾಧಿಯಿಂದ ಎಬ್ಬಿಸ್ತಕ್ಕಂತಹ ಕೆಲಸವನ್ನು ಮಾಡಿತು. ಒಂದು ಸಂಚಲನವನ್ನ ಮೊದಲ ಬಾರಿಗೆ ಕರ್ನಾಟಕದಾದ್ಯಂತ ಕೆಂಪೇಗೌಡರ ಇತಿಹಾಸದ ಬಗ್ಗೆ ಮೂಡಿಸಿತು ಅಂತ ಹೇಳಬೇಕಾಗತ್ತೆ. ಆಗ ಮಂಜುನಾಥ್ ರೆಡ್ಡಿ ಅವರು ಮೇಯರ್ ಆಗಿದ್ರು. ಅವರು ನನ್ನ ಪತ್ರ ಬರೆದ್ರು, ನೀವು ಇತಿಹಾಸದಲ್ಲಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿ ನಮ್ಗೆ ವರದಿಯನ್ನು ಕೊಡಿ ಅಂತ ಹೇಳಿ. ನಾವೊಂದು ತಂಡ ಮಾಡಿಕೊಂಡು ಶಾಸನ ತಜ್ಞರನ್ನ ಮತ್ತು ಆರ್ಕಿಯಾಲಜಿಸ್ಟ್ ಅನ್ನ, ಇತಿಹಾಸಕಾರರನ್ನೆಲ್ಲ ಒಳಗೊಂಡಂತೆ ಒಂದು ತಂಡ ಹೋಗಿ ಸುಮಾರು ಒಂದು 15 ದಿನಗಳ ಕಾಲ 7-8 ಸಲ ಅಲ್ಲಿಗೆ ವಿಸಿಟ್ ಮಾಡಿ ಪರಿಪೂರ್ಣವಾಗಿ ಆ ಜನಗಳನ್ನ ನೋಡಿ, ಅಲ್ಲಿನ ಸ್ಮಾರಕವನ್ನು ನೋಡಿ ಅಧ್ಯಯನ ಮಾಡಬೇಕಾಗಿ ಬಂತು. ಆ ಸ್ಮಾರಕದ ಮೇಲೆ ಒಂದು ಅದ್ಭುತವಾದ ಶಾಸನ ಹೊಂದಿದೆ. ಏನು ಅಂದ್ರೆ, ಹಿರಿಯ ಕೆಂಪಯ್ಯ ಗೌಡಯ್ಯನವರು ಕುಣಿಗಲ್ಲಿಂದ ಈ ಬಳಿ ಬಂದು ಜಗಳವನ್ನು ಆಡಿ ಕೈಲಾಸಕ್ಕೆ ಹೋದ ಸ್ಥಳ ಅಂತಕ್ಕಂಥ ಒಂದು ಶಾಸನವನ್ನ ಅಲ್ಲಿ ಬರೆಸಿದ್ದಾರೆ. ಒಂದು ಮಂಟಪ ಇದೆ. ಅದು ವಿಶೇಷ ಏನು ಅಂದ್ರೆ, ಆ ಮಂಟಪ, ನಾನು ಇತಿಹಾಸದಲ್ಲಿ ಮೇಷ್ಟ್ರಾಗಿ 40 ವರ್ಷ ಕೆಲಸ ಮಾಡಿದೆ, ಕ್ಷೇತ್ರ ಕಾರ್ಯ ಮಾಡಿದೆ, ಆದ್ರೆ ಅಂಥ ಮಂಟಪ ನಾನು ಎಲ್ಲೂ ನೋಡಲೇ ಇಲ್ಲ ಅದುವರೆಗೂ. ಏನಂದ್ರೆ 4 ಕಂಬ ಇದೆ. ಆ 4 ಕಂಬಗಳ ಮೇಲೆ 48 ಉಬ್ಬು ಚಿತ್ರಗಳು ಅಂತಕ್ಕಂಥವು ಕೆತ್ತಲಾಗಿದೆ. ಮಂಟಪದ ಮೇಲೆ ಉಬ್ಬು ಚಿತ್ರಗಳು ಎಲ್ಲೂ ಕಾಣೋದಿಲ್ಲ ನಮಗೆ. ಅದೇ ಮಾದರಿಯನ್ನ ಬೆಂಗಳೂರಿನ ಏನು ಗೋಪುರಗಳು, ಕಾವಲು ಗೋಪುರಗಳು ಅಂತ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ, ಆದ್ರೆ ಅದಕ್ಕೆ ಸಂಬಂಧನೇ ಇಲ್ಲ. ಈ 48 ಉಬ್ಬು ಚಿತ್ರಗಳಲ್ಲಿ ಕಾಣ್ತಕ್ಕಂಥ ಒಂದೊಂದು ಚಿತ್ರದ ವಿವರಣೆಯನ್ನ ನಮಗೆ ಏನ್ ತೋರಿಸ್ತಂದ್ರೆ, ಕೆಂಪೇಗೌಡರ ಮೂಲ ಇತಿಹಾಸ ಹೊಯ್ಸಳರ ಕಾಲದಿಂದ ಹಿಡಿದು, ಗಂಗರ ಕಾಲದಿಂದ ಹಿಡಿದು, ನೊಳಂಬ, ಬಾಣ ಮತ್ತು ವಿಜಯನಗರ ಕಾಲದವರೆಗೆ ಹರಕೊಂಡು ಬರತಕ್ಕಂಥ ಇತಿಹಾಸ ಕಾಣ್ತಾ ಹೋಗ್ತೀವಿ. ಕೆಂಪೇಗೌಡರು ಹ್ಯಾಕ್ ಕಾಣ್ತಾ ಇದ್ರು, ಅವರ ಮುಖಚರ್ಯೆ ಹೇಗಿರಬಹುದಾಗಿತ್ತು, ಅವರ ಉಡುಗೆ ತೊಡುಗೆ ಹೇಗಿತ್ತು, ಅವರು ಅಶ್ವಾರೂಢರಾಗಿದ್ದಾಗ ಹೇಗಿರ್ತಾ ಇದ್ರು, ಕತ್ತಿ ಹಿಡ್ಕೊಂಡಾಗಿ ಹೇಗಿದ್ರು, ಎಲ್ಲವನ್ನೂ ಕಾಣಬೇಕಾದ್ರೆ ನೀವು ನೇರವಾಗಿ ಆ ಒಂದು ಸಮಾಧಿಗೆ ಹೋಗಿ ನೋಡ್ಬೇಕಾಗತ್ತೆ. ವಿಶೇಷ ಏನಂದ್ರೆ, ಅದೊಂದು ವೀರ ಸಮಾಧಿ. ಕಾರಣ ಏನು ಅಂದ್ರೆ, ಆ ವೀರ ಸಮಾಧಿಯ ಪಕ್ಕದಲ್ಲಿ ನಾವೆಲ್ಲ ಹೋಗಿದ್ವಿ, 1000 ಜನ ಬಂದಿದ್ರು. ಆ ವೀರ ಸಮಾಧಿಯ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಶಿವನ ದೇವಸ್ಥಾನ, ಹೇಳಲಿಕ್ಕೆ ಶಿವನ ದೇವಸ್ಥಾನ, ಆದ್ರೆ ಗರ್ಭಗುಡಿಯಲ್ಲಿ ಇರತಕ್ಕಂಥದ್ದು ಲಿಂಗ ಅಲ್ಲ. ಅಲ್ಲಿ ಕೂಡ ಒಂದು ವಿಚಿತ್ರ ಕಾಣ್ತೀವಿ. ಅದೇನಂದ್ರೆ, ನಂದಿಯನ್ನ ಗರ್ಭಗುಡದಲ್ಲಿದ್ದಾರೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ನಂದಿ ಅಂತಕ್ಕಂತಹದ್ದು ಅಂತರಾಳದಲ್ಲಿ ಬರ್ತದೆ. ಆದ್ರೆ ಇಲ್ಲಿ ಗರ್ಭಗುಡಿಯಲ್ಲಿ ನಂದಿ ವಿಗ್ರಹ ಕಾಣ್ತದೆ. ಆ ನಂದಿ ವಿಗ್ರಹ ಅಂತಕ್ಕಂಥದ್ದು ನೇರವಾಗಿ ನೋಡ್ತಾ ಇಲ್ಲ, ಅದು ಸಮಾಧಿ ಕಡೆ ಮುಖ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರೆ ಅದೇನು ಅಂದ್ರೆ ವೀರ ಸಮಾಧಿಯ ಸಂಕೇತ ಅಂತಕ್ಕಂಥ. ಅದನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿ ವರದಿಯನ್ನ ನೀಡಿದ್ವಿ. ಆಗ ನೀಡಬೇಕಾದ್ರೆ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಪರವಾಗಿರ್ತಕ್ಕಂಥವ್ರು ಕೆಲವರು ಫೋನ್ ಮಾಡಿದ್ರು, ವಿರೋಧವಾಗಿರ್ತಕ್ಕಂಥವ್ರು ಕೆಲವರು ಫೋನ್ ಮಾಡಿದ್ರು, ಗುಪ್ತವಾಗಿ ಫೋನ್ ಮಾಡಿದ್ರು ಕೆಲವರು. ನೋಡಿ ಸರ್, ನೀವು ವರದಿ ಕೊಡ್ತಾ ಇದೀರಂತೆ, ಪೇಪರ್ ಎಲ್ಲ ಬರ್ತಾ ಇದೆ, ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಆದ್ರೆ ಅದು ಮೊದಲನೇ ಕೆಂಪೇಗೌಡದಲ್ಲ ಅನ್ನೋದನ್ನು ಹೇಳಬೇಕಾಗತ್ತೆ ಅಂದ್ರು. ಯಾಕೆ ಸ್ವಾಮಿ ಅಂತ ಹೇಳಿದೆ. ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ, ನೀವು ಕೊಡಬೇಡಿ, ನಿಮಗೇನ್ ಗೊತ್ತು, ನೀವು ಮುಸಲ್ಮಾನರು ಅಂದ್ರು. ನಾನು ಹೇಳಿದೆ, ನಾನು ಮುಸಲ್ಮಾನ ಅದು ಬೇರೆ, ನಾನು ಇತಿಹಾಸದ ವಿದ್ಯಾರ್ಥಿ, ನಾನು ಭಾರತೀಯ, ನಾನು ಕನ್ನಡದವನು, ನಾನು ಒಬ್ಬ ಸಂಶೋಧಕ, ನಾನು. ಅದರಿಂದ ನನ್ನ ಹತ್ರ ನೀವೆಲ್ಲ ಬಯಸಕ್ಕೆ ಹೋಗ್ಬೇಡಿ, ನಾನು ಓದಿದ್ದನ್ನೇ ಹೇಳ್ತೀನಿ, ನನಗೆ ಗೊತ್ತಿದ್ದನ್ನೇ ಅಲ್ಲಿ ವಿವರಣೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಆಯ್ತು, ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಏನಾಯ್ತು, ಎಷ್ಟು ಸಂಚಲನ ದೊಡ್ಡದಾಯ್ತು ಅಂದ್ರೆ, ನಿರ್ಮಲಾನಂದ ಸ್ವಾಮಿಗಳು, ನಂಜಾವಧೂತ ಸ್ವಾಮಿಗಳು, ಚಂದ್ರಶೇಖರಜಿ ಸ್ವಾಮಿಗಳು ಕೂಡಿದಂತೆ ಸುಮಾರು ಒಂದು 2-3 ಲಕ್ಷ ಜನ ಅಲ್ಲಿಗೆ ತೀರ್ಥಯಾತ್ರೆ ತರ ಹೋಗಿ ಅದನ್ನು ದೊಡ್ಡದಾಗಿರ್ತಕ್ಕಂತಹ ಒಂದು ಏನು ವಿಷಯವನ್ನ ಮಾಡಿ ಸರ್ಕಾರದ ಒಂದು ಏನು ಗಮನವನ್ನು ಸೆಳೀತಾ ಹೋಯ್ತು.
ವಿಶ್ವವಿದ್ಯಾಲಯದಿಂದ ನಾವೆಲ್ಲ ಸೇರ್ಕೊಂಡು ವೈಸ್ ಚಾನ್ಸಲರ್, ರಿಜಿಸ್ಟ್ರಾರು, ಸಿಂಡಿಕೇಟ್ ಮೆಂಬರ್ಸು, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು ಹೊರತುಪಡಿಸಿ ಪರಿಪೂರ್ಣ ಬಿಬಿಎಂಪಿಯ ಮೆಂಬರ್ಸು ಅಪೋಸಿಷನ್ ಪಾರ್ಟಿಯಿಂದ ಹಿಡಿದು ಎಲ್ಲ ಮೇಯರ್ ವರೆಗೆ ಬರತಕ್ಕಂಥ ಏಕೈಕ ಕಾರ್ಯಕ್ರಮ ಅಂದ್ರೆ ಅದೊಂದೇ ಆಗಿತ್ತು. ಆಗ ಸಾಹೇಬ್ರು ಇನ್ನೇನು ಚಾನ್ಸ್ ತಗೊಳ್ಳೋರಿದ್ರು, ಅವ್ರಿಗೆಲ್ಲ ಗೊತ್ತಿದೆ ಯಾವ ರೀತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಅಂತಕ್ಕಂಥ ರಾಜಕೀಯಮಯ ಆಗೋಯ್ತು ಅಂತಕ್ಕಂಥ ಭಯ ಶುರು ಆಗೋಯ್ತು. ಅಷ್ಟು ಸಂಚಲನ ಆಯ್ತು. ಆದ್ರೆ ಅವ್ರು ಅಧಿಕಾರ ವಹಿಸಿಕೊಂಡ ತಕ್ಷಣ ಏನಾಯ್ತು ಅಂದ್ರೆ ಸಮ್ಮಿಶ್ರ ಸರ್ಕಾರ ಬಂತು. ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಸಹೋದರರು ಸುರೇಶ್ ಅವರು ನಮಗೆ ಕೈ ಜೋಡಿಸಿದ್ರು. 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನಾನು ಅದನ್ನ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತಿದೆ. ಬೆಳಗಿಂದ ಸಾಯಂಕಾಲದವರೆಗೂ ಹೋಗಿ ಇವತ್ತು ಕೆಂಪೇಗೌಡ ಅಧ್ಯಯನ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಅಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಇನ್ನು ಇದು ಜನರಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಅದು ಹೊರತುಪಡಿಸಿ ನಾನು ಕೆಲವು ಯಾವ ರೀತಿಯ ತಪ್ಪುಗಳು ಆಗ್ತವೆ ಅಂತಕ್ಕಂಥದನ್ನ ಹೇಳಿ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಒಂದೇ ಒಂದು ನಾನು ಅದನ್ನ ಹೇಳಬೇಕು ಅಂತ ಬಂದೆ. ಅದಕ್ಕೆ ಪೂರಕವಾಗಿ ನನಗೆ ನಿಮ್ಮ ಒಂದು ಆಮಂತ್ರಣದಲ್ಲಿ ಕೂಡ ಸಿಕ್ತು. ವಿಶೇಷವಾಗಿ ಏನು ಅಂದ್ರೆ ಕೆಂಪೇಗೌಡರು ಹುಟ್ಟಿದ್ದು 1510ರಲ್ಲಿ, ಆದ್ರೆ ಅವ್ರು ಸತ್ತಿದ್ದು 69ರಲ್ಲಿ, 1569ರಲ್ಲಿ. ಅಂದ್ರೆ ಎಷ್ಟು ವರ್ಷ? 59 ವರ್ಷ. ಕೆಂಪೇಗೌಡರ ಫೋಟೋ ನೋಡಿ ನೀವು, ಇವರು 59 ವರ್ಷದವರು ಅಂತ ಕಾಣ್ತಾರ? ನಿಮ್ಗೆಲ್ಲ ಏನ್ ಅನಿಸ್ತದೆ ಅವರ ನೋಡಿದಾಗ? ಎಷ್ಟು ವರ್ಷ ಆಗಿರ್ಬೋದು ಅಂತ ಅನಿಸ್ತದೆ? ಅಂದಾಜು 80 ಮೇಲಾಗಿರ್ಬೇಕು, 75-80 ಮೇಲಾಗಿರ್ಬೇಕು ಅಂತ ಅನಿಸ್ತದೆ. ಅದೇ ರೀತಿಯ ಫೋಟೋಗಳನ್ನು ಕಾಣ್ತೀವಿ ನಾವು. ಹಾಗಾದ್ರೆ ಯಾಕಿಂತ ತಪ್ಪಾಗಿದೆ? ನಾವು ಮಾಡಿರ್ತಕ್ಕಂಥ ತಪ್ಪದೆ. ಕೆಂಪೇಗೌಡರು ಬದುಕಿದ್ದು 1608ರವರೆಗೆ. ಅವರು ಬದುಕಿದ್ದು 1608ರವರೆಗೆ, ಅಧಿಕಾರ ನಡೆಸಿದ್ದು 1569ರವರೆಗೆ. ಅಂದ್ರೆ ಈ ಕಾಲಮಾನವನ್ನ, ಅಧಿಕಾರ ಬಿಟ್ಟು ಕೊಡ್ತಕ್ಕಂಥ ಕಾಲಮಾನವನ್ನೇ ಅವರ ಕೊನೆ ಕಾಲ ಅನ್ಕೊಂಡ್ಬಿಟ್ಟವ್ರೆ. ಆ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ ಅಂತಕ್ಕಂಥ ಪರಿಕಲ್ಪನೆಗಳನ್ನ ಫಾಲೋ ಮಾಡ್ತಕ್ಕಂಥ ಕಾಲವಾಗಿರ್ತಾ ಇತ್ತು. ಹೀಗಾಗಿ ಏನಾಯ್ತು ಅಂದ್ರೆ, ಮಗನಾಗಿರ್ತಕ್ಕಂಥವನು ದೊಡ್ಡವನಾದ್ರೆ ಅಧಿಕಾರವನ್ನ ಅವನ ಕೈ ಕೊಟ್ಟು ರಾಜನಾಗಿರ್ತಕ್ಕಂಥವನು ರಾಜ್ಯದ ಯೋಗಕ್ಷೇಮವನ್ನ ನೋಡ್ತಾ ಪ್ರದಕ್ಷಿಣೆ ಮಾಡ್ಕೊಂಡಿರ್ತಕ್ಕಂಥ ಕಲ್ಪನೆಯನ್ನ ನೀವು ಕಾಣ್ತಾ ಹೋಗ್ತೀರ. ಅಷ್ಟೇ ನಿಮ್ಗೆಲ್ಲ ಗೊತ್ತಿದೆ. ಕೃಷ್ಣದೇವರಾಯ ಕೂಡ ಏನ್ ಮಾಡ್ದ? ಕೃಷ್ಣದೇವರಾಯ ಕೂಡ ತನ್ನ ಮಗನಾಗಿರ್ತಕ್ಕಂಥವನು ತಿರುಮಲ ರಾಯನ್ಗೆ 6 ವರ್ಷದ ಮಗುವಾಗಿದ್ದಾಗ ಅಧಿಕಾರ ಕೊಟ್ಟುಬಿಟ್ಟ ಮತ್ತು ತಾನು ಅಧಿಕಾರದಿಂದ ಕೆಳಗೆ ಬರ್ತಾನೆ. ಅದೊಂದು ದೊಡ್ಡ ತಪ್ಪಾಯ್ತು, ಅದು ಬೇರೆ ಪ್ರಶ್ನೆ. ಅದೇ ಒಂದು ಕಾರಣವಾಗಿ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಕಾರಣವಾಗ್ತಾ ಹೋಯ್ತು, ಅದು ಬೇರೆ ಪ್ರಶ್ನೆ ಆಗ್ತದೆ. ಆದ್ರೆ ಇಲ್ಲಿ ಕೂಡ ಹಾಗೆ ಈ ವಾನಪ್ರಸ್ಥಾಶ್ರಮ ಅಂತಕ್ಕಂಥದನ್ನ ಇಟ್ಕೊಂಡು ಅಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದು ಕೃಷ್ಣದೇವರಾಯನ ರೀತಿಯಲ್ಲಿಯೇ ಕೆಂಪೇಗೌಡರು ಕೂಡ ತನ್ನ ಮಗನಿಗೆ ಅಧಿಕಾರವನ್ನು ಕೊಟ್ಟು ತಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಎಲ್ಲಾ ರೀತಿಯ ಯೋಗಕ್ಷೇಮವನ್ನ, ಪ್ರಜಾಯೋಗಕ್ಷೇಮವನ್ನ ಅವರು ಮಾಡ್ತಾ ಹೋದ್ರು ಅಂತಕ್ಕಂಥದನ್ನ ಕಾಣ್ತೀವಿ ನಾವು. ಅವರ ರಾಜ್ಯ ಅವರ ಕಾಲಕ್ಕೆ ಬಂದಾಗ ಕೋಲಾರ, ಶಿವಗಂಗೆ, ಹುಲಿಕಲ್ಲು, ಕುಣಿಗಲ್ಲು, ಹುಲಿಯೂರು ದುರ್ಗ, ಪುತ್ರಿ ದುರ್ಗ, ಮಾಗಡಿ, ರಾಮನಗರ, ಆನೇಕಲ್ಲು, ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ, ಕೊರಟಗೆರೆ, ಮಧುಗಿರಿ ಮತ್ತು ವೈಎನ್ ಹೊಸಕೋಟೆ, ಮಡಕಸಿರ, ಅಷ್ಟೇ ಅಲ್ಲ ಪುಂಗನೂರು ಜಮೀನ್ದಾರಿಯವರು ಕೂಡ ವಿಸ್ತರಣೆಯಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಕ್ಷೇತ್ರ ಕಾರ್ಯದ ಮುಖೇನವಾಗಿ ನಮಗೆ ಅನೇಕ ಮಾಹಿತಿಗಳು ಅಂತಕ್ಕಂಥವು ಲಭ್ಯವಾಗಿದೆ. ಇಂಥ ಮಹಾನ್ ನಾಯಕ ಬೆಂಗಳೂರನ್ನು ಕಟ್ಟಬೇಕಾದ್ರೆ ಮಾಡೆಲ್ ಅನ್ನ ಕೇವಲ ಹಂಪಿಯಾಗಿ ತಗೊಂಡ್ರು ಅಂತಕ್ಕಂಥ ಒಂದು ವಾದ, ವಿಜಯನಗರ ಸಾಮ್ರಾಜ್ಯನೇ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮಾಡಲಾಗಿತ್ತು ಅಂತಕ್ಕಂಥ ವಾದ ಇತಿಹಾಸಕಾರ ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅದರಲ್ಲಿ ನಮಗೆ ಅನೇಕ ತಪ್ಪುಗಳನ್ನ ಸರಿ ಮಾಡಬೇಕಾಗಿ ಬರ್ತದೆ. ಇದು ಕೆಂಪೇಗೌಡರ ಇತಿಹಾಸಕ್ಕೆ ಒಳಗೆ ಹೋದಾಗ ಗೊತ್ತಾಗ್ತಾ ಹೋಗ್ತದೆ ಎಲ್ಲೆಲ್ಲಿ ನಾವು ಬೆಳೆದಿದ್ದೀವಿ ಅಂತಕ್ಕಂಥ ಒಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳ್ತೇನೆ. ಕೆಂಪೇಗೌಡರು ಬಹಳ ಬಡವರಾಗಿದ್ರಂತೆ, ಜೀತದಾಳಾಗಿದ್ರಂತೆ. ಊಟಕ್ಕಿಲ್ದಿರ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಜೀತ ಮಾಡ್ತಾ ಇದ್ರಂತೆ. ಒಂದು ಸಲ ಹಾಗೆ ದುಡಿತಾ ಇರಬೇಕಾದ್ರೆ ಮಠ ಮಧ್ಯಾಹ್ನ ಬಿಸಿಲು ತುಂಬಾ ದಣಿದು ಹೋಗ್ತಾರೆ, ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರಂತ. ಅಲ್ಲೇ ಬಿದ್ದೋಗ್ಬಿಟ್ಟಾಗ
ಒಂದು ನಾಗರ ಹಾವು ಬರ್ತದೆ. ಆ ನಾಗರ ಹಾವು ಅವರ ತಲೆಯ ಮೇಲೆ ಏನೋ ಹೆಡೆ ಇಟ್ಕೊಂಡು ನಿಂತಿತ್ತು. ಅದನ್ನ ಆ ಯಜಮಾನ ನೋಡ್ತಾರೆ, ನೋಡ್ಬಿಟ್ಟು ಗಾಬರಿ ಆಗ್ತಾರೆ. ಬಂದು ಅದನ್ನ ಕೆಂಪೇಗೌಡರು ಎಬ್ಬಿಸ್ಬಿಟ್ಟು, ನೀನು ಮಹಾನ್ ವ್ಯಕ್ತಿ ಆಗ್ತೀಯಾ, ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯಾ, ನೀನು ರಾಜನಾಗ್ತೀಯಾ, ರಾಜನಾದಾಗ ನನ್ನ ಮರಿಬೇಡ ಅಂತಕ್ಕಂಥ ಮಾತು ಹೇಳ್ದ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಚಲಿತವಾಗಿರ್ತಕ್ಕಂಥ ಒಂದು ಕೆಂಪೇಗೌಡರ ಬಗ್ಗೆ ಇರ್ತಕ್ಕಂಥ ಸುಳ್ಳು ಕತೆ. ಇದು ಯಾಕೆ ಹಾಗೆ ಹರಡಿದೆಯೋ ಗೊತ್ತಿಲ್ಲ. ಆದ್ರೆ ಒಟುವಾಗಿ ವಿದ್ಯಾರ್ಥಿಯಾಗಿದ್ದಾಗ ಎಲ್ಲಾ ತರದ ಶಿಕ್ಷಣವನ್ನ ಅವರು ಪಡ್ಕೊಳ್ತಾ ಇದ್ರು. ಕೃಷಿ ಕೂಡ ಒಂದಾಗಿತ್ತು ಅಂತಕ್ಕಂಥದನ್ನ ನಾವು ನಂತರದಲ್ಲಿ ಹೇಳ್ಕೊಂಡು ಬಂದಿದ್ದೀವಿ. ಇದು ನಾವು ಸರಿಪಡಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತೊಂದು ಬಹಳ ಕಾವ್ಯಾತ್ಮಕವಾಗಿ ಬರೀತಕ್ಕಂಥ ಒಂದು ಕಥೆ ಇದೆ. ಅದೇನಂದ್ರೆ, ಕೆಂಪೇಗೌಡರು 1537ರಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಬೇಕಾದ್ರೆ, ಬೆಂಗಳೂರು ಕೋಟೆ ನಿರ್ಮಾಣ ಮಾಡಬೇಕಾದ್ರೆ ಒಂದು ಬಾಗಿಲು, ಅವರು 8 ಬಾಗಿಲನ್ನ ನಿರ್ಮಾಣ ಮಾಡ್ತಾರೆ. 8 ಬಾಗಿಲುಗಳು ಅಂತಕ್ಕಂಥವು, 4 ಮಹಾದ್ವಾರಗಳು ಅಂತಕ್ಕಂಥವು ಮತ್ತು 4 ಸಣ್ಣ ದ್ವಾರಗಳು ಅಂತಕ್ಕಂಥವನ್ನ ನಿರ್ಮಾಣ ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೋಟೆಯನ್ನ ಅವರು ನಿರ್ಮಾಣ ಮಾಡ್ತಾರೆ. ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಡೆಕೊಪ್ಪ ದ್ವಾರ, ಉತ್ತರಕ್ಕೆ ಯಲಹಂಕ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರ. ಇದು 4 ಮಹಾದ್ವಾರಗಳು. ಅದು ಬಿಟ್ಟು 5 ಕಿರಿ ದ್ವಾರಗಳು, ವರ್ತೂರು ಬಾಗಿಲು, ಸರ್ಜಾಪುರ ಬಾಗಿಲು, ಕೆಂಗೇರಿ ಬಾಗಿಲು, ಯಶವಂತಪುರ ಬಾಗಿಲು ಮತ್ತು ಕಾನ್ಕಾನಹಳ್ಳಿ ಅಂದ್ರೆ ಕನಕಪುರ ಬಾಗಿಲು, ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಕಾರಣಾಂತರಗಳಿಂದ ಮಹಾದ್ವಾರ ಒಂದು ವೆಸ್ಟರ್ನ್ ಗೇಟ್ ಅಲ್ಲಿ ನಿಲ್ತಾಗಿಲ್ಲ. ಹೀಗಾಗಿ ಏನಾಯ್ತು ಅಂದ್ರೆ, ಅವರ ಸೊಸೆಯಾಗಿರ್ತಕ್ಕಂಥವ್ರು ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವ್ರನ್ನ ಕೇಳಿಸ್ಕೊತಾರೆ. ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡು ಯಾರು ಗೊತ್ತಿಲ್ಲದ ಆ ದ್ವಾರವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಅಂತಕ್ಕಂಥ ಕತೆ ಬಹಳ ಪ್ರಸಿದ್ಧಿಯಾಗಿದೆ. ಎಲ್ಲರೂ ಹೇಳ್ತಕ್ಕಂಥ ಒಂದು ಕತೆ ಅದು. ಎಷ್ಟು ಮಟ್ಟಿಗೆ ಅಂದ್ರೆ, ಬ್ಯಾಂಗ್ಳೂರು ಕಾರ್ಪೊರೇಷನ್ ಎದುರುಗಡೆ ಲಕ್ಷ್ಮೀ ದೇವಿಯ ಒಂದು ಪುತ್ಥಳಿಯನ್ನು ಕೂಡ ಇವತ್ತು ನಿಲ್ಲಿಸ್ಬಿಟ್ಟಿದೀವಿ, ಪೂಜೆ ಕೂಡ ಮಾಡ್ತೀವಿ. ಇದು ಇತಿಹಾಸಕ್ಕೆ ಮಾಡ್ತಾ ಇರತಕ್ಕಂಥ ಅಪಚಾರವೋ? ನಾವು ಕೆಂಪೇಗೌಡರ ಇತಿಹಾಸವನ್ನ ಯಾವ ರೀತಿಯಲ್ಲಿ ಐತಿಹ್ಯವಾಗಿ ಕಥಾಪೂರ್ವಕವಾಗಿ ಹೇಳ್ತಕ್ಕಂಥ ಒಂದು ಕಥಾನವಾಗಿದೆಯೋ, ಸಾಕ್ಷಿಪೂರ್ವಕವಾಗಿರ್ತಕ್ಕಂಥ ಆಕರಗಳ ಸಹಾಯಕವಾಗಿರ್ತಕ್ಕಂಥ ಇತಿಹಾಸಕ್ಕೆ ನಾವು ಹಾಗೆ ಮನ್ನಣೆ ಕೊಟ್ಟಿಲ್ಲ ಅನ್ನೋಕ್ಕೆ ಸಾಕ್ಷಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾನು ಒಂದೆರಡು ನಿಮ್ಗೆ ಇಲ್ಲಿ ಮಾತನ್ನು ಹೇಳಿ ಮುಗಿಸ್ತೇನೆ. ಮಾಗಡಿಗೆ ಹೋಗಿದ್ದೆ ನಾನು. ಮಾಗಡಿಯಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತಕ್ಕಂಥದ್ದಿದೆ. ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಂದುಗಡೆ ಒಂದು ಬೋರ್ಡ್ ಹಾಕಿದ್ದಾರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಹಾಕಿರ್ತಕ್ಕಂಥ ಬೋರ್ಡ್. ಆ ಬೋರ್ಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ದೇವಸ್ಥಾನವನ್ನ 1512ರಲ್ಲಿ ಮೊದಲನೇ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. ವಿದ್ಯಾರ್ಥಿಗಳು, ನಾವು ನೀವು ಸಂಶೋಧಕರು, ಮೇಷ್ಟ್ರುಗಳು ಎಲ್ಲ ಹೋಗ್ತೀವಿ, ಅದನ್ನ ನೋಡ್ತೀವಿ, ಅದನ್ನ ನೋಟ್ ಮಾಡ್ಕೊಂಡು ಸರಿ ಅಂತ ಬಂದ್ಬಿಡ್ತೀವಿ. ಯಾವತ್ತು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, 1510ರಲ್ಲಿ ಮೊದಲನೇ ಕೆಂಪೇಗೌಡರು ಹುಟ್ಟಿರ್ತಕ್ಕಂಥ 2ನೇ ವರ್ಷದಲ್ಲಿ 1512ರಲ್ಲಿ ಅವರು ಸೋಮೇಶ್ವರ ದೇವಸ್ಥಾನವನ್ನ ಕಟ್ಟಿಬಿಟ್ರು ಅಂತಕ್ಕಂಥದ್ದು ಎಷ್ಟು ವೈಜ್ಞಾನಿಕ ನಮ್ಗೆ ಗೊತ್ತಾಗೋದಿಲ್ಲ. ಇದನ್ನೇ ಇಟ್ಕೊಂಡು ನಾನು ಮತ್ತೊಂದು ಮಾತನ್ನು ಹೇಳ್ತೇನೆ. 1510ರಲ್ಲಿ ಹುಟ್ಟತಕ್ಕಂಥ ಕೆಂಪೇಗೌಡರು 9 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ರು ಅಂತಕ್ಕಂಥದನ್ನ ಉಲ್ಲೇಖ ಮಾಡಲಾಗಿದೆ. ವಿದ್ಯಾಭ್ಯಾಸ 1910ರಿಂದ 9 ವರ್ಷ ಅಂದ್ರೆ ಎಷ್ಟಾಯ್ತು? ಹೆಚ್ಚು ಕಡಿಮೆ 9 ವರ್ಷ ವಿದ್ಯಾಭ್ಯಾಸ ಅಂದ್ರೆ ಕನಿಷ್ಠ ಅಂದ್ರೂ ಕೂಡ 519 ಆಗಿರಬಹುದು. ಅವರು ಯುವರಾಜರಾಗಿದ್ದು 1528ರಲ್ಲಿ. ಯುವರಾಜರಾದ ಮೇಲೆ ಮದುವೆ ಆಗಿದ್ದು ಅದೇ ವರ್ಷದಲ್ಲಿ 1528ರಲ್ಲಿ. ಅವರಿಗೆ ಮೊದಲನೇ ಮಗ ಗಿಡ್ಡಪ್ಪ ಗೌಡ ಅಂತ ಹುಟ್ಟಿದ. 31ರಲ್ಲಿ 32ರಲ್ಲಿ 2ನೇ ಕೆಂಪೇಗೌಡರು ಹುಟ್ಟಿದ್ರು. ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥ ಅವಳು 2ನೇ ಕೆಂಪೇಗೌಡರ ಮಗಳು ಅಂತ ಹೇಳ್ತಾರೆ. 37ರಲ್ಲಿ ಆಕೆ ಗರ್ಭಿಣಿಯಾಗಿದ್ದು ಅಂದ್ರೆ ಹೇಗೆ ಈ ಡೇಟ್ಸ್ ಫಿಕ್ಸ್ ಆಗ ಗೊತ್ತಾಗೋದಿಲ್ಲ. ನಾವು ಇತಿಹಾಸವನ್ನ ಇತಿಹಾಸವಾಗಿ ಓದಬೇಕಾ, ಕವಿ ಕಾವ್ಯ ಕಲ್ಪನೆಯಾಗಿ ತಗೋಬೇಕಾ? ಕೆಂಪೇಗೌಡರ ಬಗ್ಗೆ ಮಾಡಿರ್ತಕ್ಕಂಥ ಒಂದೊಂದು ಸಾಧನೆಯನ್ನ ನಾವು ಇತಿಹಾಸವಾಗಿ ಅದನ್ನ ವಿವರಣೆ ಮಾಡ್ಕೊಂಡು ಹೋಗ್ಬೇಕಾ ಅನ್ನೋ ಪರಿಕಲ್ಪನೆಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ನಾನು ಇದನ್ನ ಯಾಕೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೆಂಪೇಗೌಡರ ಸಾಧನೆಗಳ ಬಗ್ಗೆ, ಕಥೆಗಳ ಬಗ್ಗೆ, ಅವರು ಕಟ್ಟಿರ್ತಕ್ಕಂಥ ಕೋಟೆ ಕೊತ್ತಲಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಅಥವಾ ಕಲ್ಯಾಣಿಗಳ ಬಗ್ಗೆ ಮತ್ತು ಕೆರೆಗಳ ಬಗ್ಗೆ ಹೇಳಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಅದು ನಿಮ್ಗೆ ಯಾವುದೇ ಬುಕ್ ತಗೊಂಡು ಕೂಡ ಕೊಡ್ತಾ ಇದ್ದಾರೆ.
ಆದ್ರೆ ಕೊಡದೇ ಇರತಕ್ಕಂಥ ಮಾಹಿತಿ ಒಂದಿದೆ. ಆ ಮಾಹಿತಿಗಳನ್ನು ನೀವು ಇಟ್ಕೊಂಡು ಕೆಂಪೇಗೌಡರ ಇತಿಹಾಸ ನೋಡ್ಬೇಕಾಗತ್ತೆ ಮತ್ತು ನಮ್ಮನ್ನ ನಾವೇ ಯಾವ ರೀತಿಯಲ್ಲಿ ಸಾಧಕರು ಅಂತಕ್ಕಂಥದನ್ನ ತೋರಿಸ್ಕೋಬೇಕಾಗುತ್ತೆ. ಅದು ಒಂದು ಚಿಂತನಾಗ್ರಹವಾಗಿರ್ತಕ್ಕಂಥ ಅಂಶವಾಗಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನನ್ನ ಒಂದು ಸಹೋದ್ಯೋಗಿಗಳಿಗೆ ನಾನು ಹೇಳ್ತಕ್ಕಂಥ ಅಂಶ ಆಗ್ತಾ ಹೋಗ್ತದೆ. ಸೊ ಮಾನ್ಯರೇ, ಇದು ಕೆಂಪೇಗೌಡರನ್ನ ಮತ್ತು ಅವರ ಇತಿಹಾಸವನ್ನು ಹುಡುಕ್ತಾ ಹೋದ್ರೆ ಸಾಕಷ್ಟು ವಿವರಣೆಗಳು ಅಂತಕ್ಕಂಥ ಆಚೆ ಬರ್ತಾ ಹೋಗ್ತಾ ಇವೆ. ನ್ಯಾಯ ವ್ಯವಸ್ಥೆ ಯಾವ ರೀತಿ ಇತ್ತು, ಅವರು ಪ್ರಜಾಜನ ಸೇವಕನಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಾ ವರ್ಗಗಳಿಗೂ ಸಮಾನವಾಗಿ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಏನನ್ನೂ ನೋಡದೆ ಬೆಂಗಳೂರು ನಗರವನ್ನ ಅವರಿಗೋಸ್ಕರ ನಿರ್ಮಾಣ ಮಾಡಿಕೊಟ್ರು. 9 ಶೃಂಗಗಳ ಮಧ್ಯದಲ್ಲಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿಕೊಟ್ರು. ಅದಕ್ಕೋಸ್ಕರನೇ ಅದನ್ನ ಇವತ್ತು ನಾವು ಏರ್ ಕಂಡೀಷನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆ 9 ಶೃಂಗಗಳು ಯಾವ ಎಫೆಕ್ಟ್ ನಮಗೆ ಇಕಲಾಜಿಕಲ್ ಆಗಿ ಮಾಡ್ತು ಅಂತಕ್ಕಂಥದ್ದು ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. 1537ರಲ್ಲಿ ಕೆಂಪೇಗೌಡರು ಅರ್ಥ ಮಾಡಿಕೊಂಡ್ರು ಅಂತಕ್ಕಂಥ ಗೊತ್ತಾಗುತ್ತೆ. ಜಮೆಟ್ರಿಕಲ್ ಆಗಿರ್ತಕ್ಕಂಥ ಒಂದು ವಿಭಜನೆ ಮಾಡಬೇಕಾದ್ರೆ ಏನು ಅವರು ಕಟ್ಟಡ ಕಟ್ಟಬೇಕಾದ್ರೆ ಬಳಸಿದ್ದು ಎತ್ತುಗಳನ್ನ, ನೇಗಿಲನ್ನ ಕಟ್ಟಿ ಆ ನೇಗಿಲಿನ 4 ಬದಿಯಲ್ಲಿ ಗೆರೆಗಳನ್ನು ಹಾಕಿ ಅದರ ಪ್ರಕಾರವಾಗಿ ಕೆಂಪೇಗೌಡರು ಬೆಂಗಳೂರು ನಗರದ ಒಂದು ಉದ್ಘಾಟನೆ ಮಾಡ್ತಾರೆ ಮತ್ತು ಕಟ್ಟಡಕ್ಕೆ ಅವರು ನಾಂದಿ ಹಾಕಿದ್ರು. ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ತತ್ವಗಳು. ಅಂದ್ರೆ ಒಂದು ವ್ಯಕ್ತಿ ಇದ್ರು 14ನೇ ಶತಮಾನದಲ್ಲಿ 22ನೇ ಶತಮಾನದ ಬುದ್ಧಿ ಇಟ್ಕೊಂಡಿದ್ರು ಅಂತಕ್ಕಂಥ ಗೊತ್ತಾಗುತ್ತೆ. ಇವತ್ತಿನ ಬುದ್ಧಿ ಹೋಗಿಲ್ಲ. ನಮ್ಗೆ ಇವತ್ತು ಬಹುಶಃ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಒಂದು 20 ವರ್ಷದ ಹಿಂದೆ AI ಅಂತಕ್ಕಂಥದ್ದು ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನು ಅಂತ ಯಾರು ಕೇಳಿದ್ರೆ ನಕ್ಕು ಬಿಡ್ತಾ ಇದೀವಿ ನಾವು. ಆದ್ರೆ ಇವತ್ತು ನಾವು ಅದನ್ನು ರಿಯಾಲಿಟಿ ಆಗಿ ನೋಡ್ತಾ ಇದ್ದೀವಿ. ಕೆಂಪೇಗೌಡರಿಗೆ ಆ ತರದ ಯಾವುದೋ ಒಂದು ಏನು ವೈಜ್ಞಾನಿಕ ಚಿಂತನೆ ಇತ್ತು ಅಂತ ಗೊತ್ತಾಗ್ತಾ ಹೋಗ್ತದೆ. ಅವರ ಸಾಧನೆಗಳ ಪಟ್ಟಿ ಅಂತಕ್ಕಂಥ ಅಪಾರವಾಗಿದೆ. ವಿಶೇಷವಾಗಿ ಧರ್ಮಪ್ರಭುಗಳಾಗಿದ್ರು ಅಂತಕ್ಕಂಥದ್ದು. ಧರ್ಮಪ್ರಭುಗಳು ಯಾವತ್ತೂ ಕೂಡ ಅನ್ಯಾಯದ ಕಡೆಯಾಗ್ಲಿ ಶೋಷಣೆಯ ಕಡೆಯಾಗ್ಲಿ ಅವರು ಕೈ ಹಾಕಿದವರಲ್ಲ. ಅಷ್ಟೇ ಅಲ್ಲ, ಅವೈಜ್ಞಾನಿಕವಾಗಿ ಬೆಳೆದಿರತಕ್ಕಂತಹ ಒಂದು ಏನು ಬೆರಳು ಕತ್ತರಿಸತಕ್ಕಂಥ ಒಂದು ಪದ್ಧತಿ ಏನಿತ್ತು ಮುರುಸು ಒಕ್ಕಲಿಗರಲ್ಲಿ, ಅದನ್ನು ಕೂಡ ನಿರ್ಮೂಲನೆ ಮಾಡ್ತಾರೆ ಮತ್ತು ಅದರ ಒಂದು ಪರವಾಗಿ ಅವರು ಕಾಲಭೈರವನಿಗೆ ಒಂದು ಬರೀ ಏನು ಹೂವನ್ನ ಕಟ್ತಕ್ಕಂಥ ಪದ್ಧತಿಯನ್ನ ಜಾರಿ ತಂದ್ರು ಅಂತಕ್ಕಂಥ ಮಾತ್ರ ಹೇಳ್ತೀವಿ ನಾವು. ಈ ಒಂದು ಇತಿಹಾಸದ ಅಂಶಗಳನ್ನ ನೋಡ್ತಾ ಹೋದ್ರೆ ಸಾಕಷ್ಟು ದೊಡ್ಡ ಪಟ್ಟಿಯೇ ಇದೆ. ನಮ್ಮ ವೈಸ್ ಚಾನ್ಸಲರ್ ಸಾಹೇಬರಿಗೆ ಇವತ್ತೇನೋ ಬೇರೆ ಒಂದು ಏನೋ ಮೀಟಿಂಗ್ ಇದೆ ಅಂತ ಅನಿಸ್ತದೆ. ಹಾಗೆ ನಿಮಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಕಾಯ್ತಾ ಇವೆ ಅಂತ ಅನಿಸ್ತದೆ. ಹೀಗಾಗಿ ಅದೇ ಬಹಳ ಮುಖ್ಯ. ನಮ್ಮ ಸೆಲೆಬ್ರೇಷನ್ಸ್ ಅಂದ್ರೆ ಅದೇ. ಆದ್ರೆ ಆ ಸೆಲೆಬ್ರೇಷನ್ ಗಿಂತ ಮುಂಚೆ ಒಂದು ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೆದುಳಲ್ಲಿ ಒಂದು ಚಿಂತನ, ಒಂದು ಹುಳು ಅಂತಕ್ಕಂಥದ್ದು ಬಿಡೋ ಕೆಲಸವನ್ನು ಅಷ್ಟೇ ನಾನು ಮಾಡಿದ್ದೀನಿ. ಆ ಚಿಂತನ ಹುಳು ಅಂತಕ್ಕಂಥದ್ದು ನಿಮ್ಮಲ್ಲಿ ಕಾಡಿದ್ದೆ ಆದ್ರೆ ಅದರ ಮುಂಚೆ ನೀವು ಇನ್ನಷ್ಟು ಹುಡ್ಕೊಂಡು ಹೋಗ್ತಾ ಕೆಲಸ ಮಾಡಿ ಅಂತ ಹೇಳ್ತಾ, ಈ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ನನ್ನನ್ನ ಕರೆಸಿ ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ನನ್ನ ಕರೆಸಿದ್ದಾರೆ. ಕುಲಪತಿಗಳಿಗೂ ನನಗೂ ಸುಮಾರು ವರ್ಷಗಳಿಂದ ಪರಿಚಯ. 1989-90-91ರಲ್ಲಿ ನಾನು ಅವರ ಸಂಘಕ್ಕೆ KS IAS ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಕಾಲಚಕ್ರ ಯಾರಿಗ್ ಗೊತ್ತು. ನಾನು ಮಾಡಿರ್ತಕ್ಕಂಥ ಈ ಸಂಶೋಧನೆ ಎಷ್ಟು ಸರಿ ಎಷ್ಟು ಸುಳ್ಳು ಅಂತಕ್ಕಂಥದನ್ನ ನಿಮ್ಮಲ್ಲಿ ಯಾರೋ ಮತ್ತೊಬ್ಬರು ಎದ್ದು ನಾಳೆ ಆಧಾರಪೂರ್ವಕವಾಗಿ ತೋರಿಸಬಹುದು, ಹೇಳಲಿಕ್ಕಾಗೋದಿಲ್ಲ. ಅದನ್ನು ಸ್ವಾಗತಿಸ್ತೇನೆ. ಏನೇ ಆದ್ರಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಲ್ಲಾ ಸಿಂಡಿಕೇಟ್ ಸದಸ್ಯರಿಗೆ, ಎಲ್ಲಾ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಿಗೆ, ಎಲ್ಲಾ ಪದಾಧಿಕಾರಿಗಳಿಗೆ, ಎಲ್ಲ ಆಫೀಸರ್ಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ರೈತರನ್ನ ಕರೆದು ಇಲ್ಲಿ ಸನ್ಮಾನ ಮಾಡಿರ್ತಕ್ಕಂಥದ್ದು. ಈ ರೈತರು ದೇಶದ ಬೆನ್ನೆಲುಬು. ಕೆಂಪೇಗೌಡರು ರೈತರಾಗಿದ್ರು. ರೈತರ ಬೆನ್ನೆಲುಬು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದೀರಾ. ಕೋಲಾರ ಜಿಲ್ಲೆಗೆ ಅದು ಒಂದು ಶ್ರೇಯಸ್ಸು ಅಂತ ಹೇಳಬೇಕಾಗುತ್ತೆ. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಬೆಂಗಳೂರಿಂದ ನನ್ನನ್ನು ಕರೆಸಿ ಕೆಂಪೇಗೌಡರ ಬಗ್ಗೆ ಸಾಕಷ್ಟು ನೀವು ಎಣಿಸಿದಷ್ಟು ನಾನು ಹೇಳಲಿಕ್ಕೆ ಆಗಿಲ್ಲ. ಆದ್ರೆ ಕೆಲವು ಮಾತುಗಳಷ್ಟೇ ಹೇಳಿದ್ದೀನಿ. ಈ ಎಲ್ಲಾ ಮಾತುಗಳಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಬಿಡ್ತಕ್ಕಂಥ ಎಲ್ಲಾ ಮಹನೀಯರಿಗೆ ಮತ್ತು ಕುಳಿತಿರ್ತಕ್ಕಂಥವರೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಸ್ವಾಮಿಗಳು, ನಂಜಾವತ ಸ್ವಾಮಿಗಳು ಮತ್ತು ಆಗಿನ ವೈಸ್ ಚಾನ್ಸಲರ್ ಆಗಿದ್ದ KR ವೇಣುಗೋಪಾಲ್ ಅವರೆಲ್ಲ ಸೇರಿ ನಮಗೆ ಅನುಕೂಲ ಮಾಡಿಕೊಟ್ಟಾಗ ಸುಮಾರು 450 ಪೇಜಿಂದ ತುಂಬಿರ್ತಕ್ಕಂಥ ಒಂದು 25 ಲೇಖನಗಳು ಮತ್ತು ನನ್ನ ಲೇಖನ ಕುರಿತಂತೆ ಇದರಲ್ಲಿ ಇದು ಮಾಡಿದ್ವಿ.
ಇದು ಒಂದು ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ಈಗ ಈ ಒಂದು ಸರ್ BK ರವಿ ಸರ್ ಅವರಿಗೆ ಇದನ್ನು ನಾನು ಕೊಡ್ತಾ ಇದ್ದೀನಿ.